ಒನ್ ಫೈನ್ ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಬೆಂಗಳೂರಲ್ಲೇ ಇದ್ದೆ, ಮಂಗಳೂರಿಗೆ ಹೋದಾಗ ನೋಡಿದ್ದೆ. ಬೆಂಗಳೂರು ಬಂದು ಐ ಸ್ಟಾರ್ಟೆಡ್ ಅಪ್ರೋಚಿಂಗ್ ಸೈಕಟ್ರಿಸ್ಟ್, ಹಿಪ್ನೋಟಿಸ್ಟ್, ನನಗೆ ಗೊತ್ತಿದ್ದಾರೆ, ಸರ್ಕಲ್ ಇದ್ದಾರೆ. ಸೊ ಅವರೆಲ್ಲ ಕಲ್ತ್ಕೊಂಡು ನಾನು ದೆನ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಆ್ಯಂಡ್ ಪ್ರಾಕ್ಟೀಸಿಂಗ್ ದ ಟೆಕ್ನಿಕ್ಸ್ ಆಫ್ ಹಿಪ್ನೋಟಿಸಮ್. ದಿಸ್ ಈಸ್ ಮೈ ಸ್ಟಡಿ ಆಫ್ ಮೈಂಡ್ ಇನ್ ಎ ಸೈಂಟಿಫಿಕ್ ವೇ. ಇಲ್ಲಿ ನಮ್ಮ ತ್ಯಾಗರಾಜ ನಗರದಲ್ಲಿ ಯೋಗ ಕ್ಲಾಸ್ ನಡೀತಾ ಇತ್ತು. GV ಅಯ್ಯ ಅಂತ ಅವರು ಸದಾಶಿವಯ್ಯ ಲಿರಿಕ್ಸ್ ಬಿಡ್ತಾರೆ ಕನ್ನಡದಲ್ಲಿ, ಅವರ ಬ್ರದರ್. ಅವರು ಯೋಗ ಕ್ಲಾಸ್ ಮಾಡ್ತಾಯಿದ್ರು. ಸೊ ನಾನು ಅಲ್ಲಿ ಹೋದೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ನಂದು ಯೋಗ ಆ್ಯಂಡ್ ಮೆಡಿಟೇಷನ್ ಕ್ಲಾಸ್. ಇಲ್ಲಿ ಒಂದು ಸ್ಟೇಜ್ ಹೋದ್ಮೇಲೆ ಒಂದು 130-135 ಆಸನಗಳು ಕಲ್ತ್ಕೊಂಡೆ. ಒನ್ ಫೈನ್ ಡೇ ಮೈ ಟೀಚರ್ ಆಸ್ ಮೈ ಗುರು, ನೀವು ಚೆನ್ನಾಗಿ ಮುಂದೆ ಹೋಗ್ತಾ ಇದ್ದೀರಾ, ತಾಂತ್ರಿಕ ಇದರಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ಈ ಕಡೆ ಸೈಂಟಿಫಿಕ್ ಆಗಿ ಒಂದಿಷ್ಟು ನೋಡಾಗೋಯ್ತು. ಈ ಸ್ಪಿರಿಚುಯಾಲಿಟಿಲಿ ಭಾಳ ಶಾರ್ಟ್ಕಟ್ ಥರ ಹೇಳ್ತಾರೆ, ಯಾವುದು ನೋಡೋಣ ಅಂತ ಐ ಅಪ್ರೋಚ್ ಯು ಹೋದೆ. ಅವ್ರು ಒಂದೇ ಮಾತಾಡಿದ್ರು. ಆ ಟೈಮಲ್ಲಿ ಐ ವಾಸ್ ವರ್ಕಿಂಗ್ ಎಸ್ ಅನೌನ್ಸರ್ ಫಾರ್ ಬ್ಯಾಂಗ್ಳೂರ್ ದೂರದರ್ಶನ್, ಸೀರಿಯಲ್ಸ್ ಮಾಡ್ತಾಯಿದ್ದೆ. ನನ್ನೊಂದು ಫ್ಯಾನ್ಸಿ ಸ್ಟೋರ್ ಇತ್ತು. ಅವ್ರು ಹೇಳಿದ್ರು, ಈ ಥರ ಎಲ್ಲ ಕೂತ್ಕೊಂಡು ನೀನು ಇಷ್ಟು ವ್ಯವಹಾರಗಳ ಮಧ್ಯೆ ಯು ಕಾಂಟ್ ಪ್ರಾಕ್ಟೀಸ್ ತಂತ್ರ, ಇಟ್ಸ್ ಅ ಸೀರಿಯಸ್ ಇದು, ಇದೆಲ್ಲ ಬಿಟ್ಬಿಟ್ಟು ಬರ್ತೀಯ ನೀನು. ಆಯಿತು, ಬರ್ತೀನಿ. ಸರಿ, ನಾನು ಅಪ್ಪ ಅಮ್ಮ ಹತ್ರ ಹೇಳಿದೆ, 2 ವರ್ಷ ನನಗೆ ನಾನು ಇದನ್ನೆಲ್ಲ ಬಿಟ್ಟು ಹೋಗ್ತೀನಿ, ಅದ್ರ ಮೇಲೆ ಇರೋಲ್ಲ, ನಾನು ಸನ್ಯಾಸಿ ಆಗ್ಬಿಟ್ಟ ಎಲ್ಲೋ ಹೋಗ್ಬಿಟ್ಟ ಅಂತ ನೀವೇನು ಯೋಚನೆ ಮಾಡಬೇಕಾಗಿಲ್ಲ. ಜಸ್ಟ್ ಗಿವ್ ಮಿ 2 years. ಈ ತಂತ್ರ ನನಗೆ ಮದುವೆ ಆಗಿರಲಿಲ್ಲ. ಮದುವೆ ಆಗೋಕ್ಕೆ ಮುಂಚೆ ಐ ಜಸ್ಟ್ ವಾಂಟ್ ಟು ಸಿ ಇದರಲ್ಲಿ ಏನಿದೆ, ನಿಜನಾ ಸುಳ್ಳ, ಏನಾದ್ರು ನಡೆಯುತ್ತಾ ಇದರಲ್ಲಿ, ಇದು ನನಗೆ ಅರ್ಥ ಮಾಡ್ಕೋಬೇಕು. ಸೊ ಐ ನೀಡ್ ಯುವರ್ ಬ್ಲೆಸ್ಸಿಂಗ್ಸ್. ತುಂಬ ಡಿಸ್ಕಷನ್ಸ್ ಆಯಿತು. ಸದ್ಯ ಆಮೇಲೆ ಲವ್ ಗಿವ್ ಮಾಡಿ ತಲೆ ಕೆಟ್ಟು ಹೋಗ್ತಿಲ್ಲ ಅಥವಾ ಇನ್ನೇನು ಹುಚ್ಚಿದ್ದು ಹೋಗ್ತಿಲ್ಲ, ಬರೋ ಏನೋ ಒಂದು ಕೆಲಸ ಮಾಡೋದು ಬೇರೆ ಓಕೆ ಅಂದ್ಬಿಟ್ಟು ಒಬ್ಬೊಬ್ರು ಸರಿ ಸಿಕ್ಕಿದೆ ಚಾನ್ಸ್ ಅಂತ 2 years ನಾನು ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿದೆ. ಇಟ್ಸ್ ಅ ವಂಡರ್ಫುಲ್ ಸೈನ್ಸ್. ಅದ್ರ ಬಗ್ಗೆ ನಾನು ಇನ್ನೊಂದು ದಿವಸ ತಂತ್ರದ ಬಗ್ಗೆ ಮಾತಾಡ್ಬೋದಾಗ್ತೀನಿ. ಅದು ಒಂದು ಥರ ಬಹಳ ಏನಂತಾರೆ ಸೈಂಟಿಫಿಕ್ ಆಗಿದೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ. ಇಲ್ಲಿದ್ರೆ ಅದೇನೋ ಭಯಂಕರ, ಏನಪ್ಪ ಸ್ಮಶಾನಕ್ಕೆ ಹೋಗ್ಬೇಕಂತ ಆ ಥರ ಎಲ್ಲ ಅಂದ್ಕೊಂಡು ಭಯಾನಕವಾಗಿದೆ. ಬಟ್ ಇಟ್ಸ್ ಎ ಬ್ಯೂಟಿಫುಲ್ ಸೈನ್ಸ್. ಇದು ನಾನು ಕಾಲೇಜ್ ಟೈಮಲ್ಲಿ ಇದ್ದಾಗ ಹಿಪ್ನೋಟಿಸಮ್ ಮಾಡ್ತಿದ್ದ ಕೆಲವು ಫೋಟೋಗಳು. ಇದು ಒಂದು ಏಜ್ ರಿಗ್ರೆಷನ್ ಅಂತ. ಇಲ್ಲೇನು ಮಾಡ್ತೀವಿ, ಅವನ್ನ ಹಿಂದಿನ ಏಜಿಗೆ ಕರ್ಕೊಂಡು ಹೋಗ್ತೀವಿ. ಇವಾಗಿರೋ ಏಜಿಂದ ಅವ್ನಿಗೆ ಇವಾಗ 10 ವರ್ಷ, 9 ವರ್ಷ, 8 ವರ್ಷ, 6 ವರ್ಷದ ಮನಸ್ಥಿತಿ ಒಂದು ಆ ಸ್ಥಿತಿಗೆ ಹೋಗ್ತಾನೆ. ಆವಾಗ ನೀನು ಚಿತ್ರನ ಯಾವ ರೀತಿ ಬರೆಯಪ್ಪ ಅಂದರೆ, ಆವತ್ತು ಬರೆದಿದ್ದು ಯಾವುದೋ ಒಂದು ಚಿತ್ರನ ಚೆನ್ನಾಗಿ ಜ್ಞಾಪಿಸ್ಕೊಂಡ್ರೆ ಅದೇ ಥರ ಬರೀತದೆ. ಇದು ಏಜ್ ರಿಗ್ರೆಷನ್. ಇದು ಫಸ್ಟ್ ಸ್ಟೇಜ್. ಅವನು ನಾನು ಸಂಮೋಹಿನಿಗೆ ಒಳಪಡಿಸ್ತಾ ಇರೋದು. ಅದು ಇದು ಬಂದು ಮೈಂಡ್ ಓವರ್ ಬಾಡಿ ಅಂತ ಅನ್ಬೋದು, PK ಅಂತೀವಿ. ಇಲ್ಲೇಂದರೆ 2 ಸಪೋರ್ಟಲ್ಲಿ ಅವ್ನು ಈ ಥರ ಮಲಗಿಸ್ಬಿಟ್ರೆ ಒಂದು 8 ಗಂಟೆ ಬಿಟ್ಬಿಟ್ಟು ನಾನು ಹೊರಗಡೆ ಹೋಗ್ಬಿಟ್ಟು ತಿಂಡಿ ಎಲ್ಲ ಮಾಡ್ಕೊಂಡ್ಬಂದ್ರೆ ನಾನು ಹಾಗೆ ಮಲಗಿರ್ತಾರೆ. ಇದು ನಾನು ಯೋಗ ಹೇಳಿದ್ನಲ್ಲ, ಒಂದು 135 ಆಸನಗಳಲ್ಲಿ ನಾನು ಮಾಸ್ಟರ್ ಆಗಿದ್ದೆ. ಆವಾಗಿನ ಯಾವುದೋ ಒಂದು 2 ಫೋಟೋ ಸಿಕ್ತು, ತುಂಬ ಸಿಗಲಿಲ್ಲ. ಯಾವ್ದು ಸಿಕ್ಕಿದ್ದು ನನ್ನ ಮಗಳು ಇಮಿಡಿಯೇಟಾಗಿ ಒಂದು ಕೊಲಾಜ್ ಮಾಡಿ ನಾನು ಒಂದು PPT ಮಾಡಿದ್ದಾರೆ. ಇದು ನನ್ನ ತಾಂತ್ರಿಕ ಇನಿಷಿಯೇಷನ್ ತಗೊಂಡು ಆಗಿನ ಸಮಯದ ಫೋಟೋ. ನಾನೇನು ಮಾಡಿದೆ, ಈ ಕಡೆ ಸ್ಪಿರಿಚುಯಾಲಿಟಿಲಿ ಕೆಲವು ಸ್ಟೇಜಸ್ ನೋಡಿದೆ. ಇದು ಹೀಗೆ, ಇದು ಹೀಗೆ, ಇಲ್ಲಿ ಹೋದಾಗ ಮನಸ್ಸು ಹೀಗಾಗುತ್ತೆ, ಇಲ್ಲಿ ಇದು ಒಂದು ರೀಚ್ ಆಗುತ್ತೆ. ಅದೇ ರೀತಿ ಈ ಸೈಕಾಲಜಿಕಲ್ ಅಂದರೆ ಸೈನ್ಸ್ ಪ್ರಕಾರ ಹೋದಾಗ ಇಲ್ಲೂ ಬೇರೆ ಬೇರೆ ಸ್ಟೇಜಸ್ ನೋಡಿದೆ. ಸೊ ಇಲ್ಲಾಗಿ ಕೊನೆಗೆ ಇಲ್ಲಿ ರೀಚ್ ಆಗುತ್ತೆ. ಇದೆರಡರ ಬ್ಯೂಟಿಫುಲ್ ಬ್ಲೆಂಡೇ ಮಿಸ್ಟಿಕ್ ಮೆಡಿಟೇಷನ್.